5, 6 ಹಾಗೂ 7, 8ನೆಯ ಕವನ 19ನೆಯ ಸಂಧಿ ಆದಿಪರ್ವದಲ್ಲಿ ಈಗಲೇ ವಿಪ್ರರಳಿ ಕಳರ ಅಭಿಯೋಗಿ ವಾರ್ತಾಶ್ರವಣ ಬಹು ದುರಿತಾಗಮವು ತನಗಾವುದೋ ಕರ್ತವ್ಯವೆಂದೆನುತ ಈಗಲೀ ಸಂದಿಗ್ಧ ಸಮಯ ತ್ಯಾಗ ಧರ್ಮ ವಿರೋಧ ಕೃತ್ಯ ವಿಭಾಗವಾವುದೋ ಶಾಸ್ತ್ರದೃಷ್ಟಿಯೊಳೊಂದು ಚಿಂತಿಸಿದ. ಅಂದರೆ ಅರ್ಜುನನು ಇತ್ತ ಬ್ರಾಹ್ಮಣರಿಗೆ ಕಷ್ಟ ಉಂಟಾಗಿರುವ ಸುದ್ದಿಯನ್ನು ಕೇಳಿದ್ದೇನೆ, ಅವರಿಗೆ ಅಭಯ ನೀಡಿ ಕಳಿಸಿದ್ದೇನೆ. ಹೀಗಾಗಿ ನನ್ನ ಕರ್ತವ್ಯವೇನು ಎಂಬ ವಿಷಯದಲ್ಲಿ ಸಂದಿಗ್ಧ ಉಂಟಾಗಿದೆ. ಈಗ ನಾನೇನು ಮಾಡಬೇಕೆಂಬುದನ್ನು ಕುರಿತು ಶಾಸ್ತ್ರವು ಏನು ಹೇಳುತ್ತದೆ, ಏನು ಮಾಡಿದರೂ ತಪ್ಪಾಗುತ್ತದೆ ಎಂದು ಅರ್ಜುನನು ಯೋಚಿಸುತ್ತಿದ್ದಾನೆ. 2 ಪಾತಕಗಳಿವೆ. ಬಲಾಬಲ ಎರಡರೊಳು ಸಾಮಾನ್ಯ ಪಕ್ಷಾಂತರ ವಿಶೇಷವದಾವುದರೊಳಗೊಂದು ಚಿತ್ತದಲ್ಲಿ ಒರೆದೊರೆದು ನೋಡಿದನು. ತೂಕವ ಬರೆಸಿ ಕಾಹಿನಿ ಕುಂದನು ಪರೀಕ್ಷಿಸುತ್ತಾ ನಿಶ್ಚಯಿಸಿ ತಿಳಿದನು ತನ್ನ ಮನದೊಳಗೆ. ಅಂದರೆ ಶಯ್ಯಾಗೃಹಕ್ಕೆ ಹೋಗುವುದೂ ಪಾಪ, ಬ್ರಾಹ್ಮಣರಿಗೆ ಬಂದ ಆಪತ್ತನ್ನು ತಪ್ಪಿಸದಿರುವುದೂ ಪಾಪ. ಇವೆರಡರಲ್ಲಿ ಯಾವುದು ಹೆಚ್ಚು ಎಂದು ಮನಸ್ಸಿನಲ್ಲೇ ಹೊರೆ ಹಿಡಿದು ನೋಡಿ ಪಾಪದ ಬಲಾಬಲಗಳನ್ನು ಪರೀಕ್ಷೆ ಮಾಡಿ ಒಂದು ನಿಶ್ಚಯವನ್ನು ಮಾಡಿದನು. ಅರಸಿಯರೊಂದು ಮಂಚದೊಳಿರಲು ಕಂಡರೆ ಭೂಪ್ರದಕ್ಷಿಣ ಉರುಳಿದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು. ಧರಣಿಯ ಮರ ಅರುಪಪ್ಲವವ ಪರಿಹರಿಸದಿರಲು ಪಾತಕಕ್ಕೆ ಸಂಹರಣ ಉಂಟೆ. ಶಾಸ್ತ್ರದೃಷ್ಟಿಯೊಳೊಂದು ಚಿಂತಿಸಿದ. ಅಂದರೆ ರಾಜನು ರಾಣಿಯು ಮಂಚದಲ್ಲಿರುವಾಗ ನೋಡಿದರೆ 1 ವರ್ಷ ಭೂಪ್ರದಕ್ಷಿಣೆ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ. ಬ್ರಾಹ್ಮಣರಿಗೆ ಬಂದ ಆಪತ್ತನ್ನು ಪರಿಹರಿಸದಿದ್ದರೆ ಶಾಸ್ತ್ರವು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಿದೆಯೇ ಎಂದು ಅರ್ಜುನನು ಆಲೋಚಿಸಿದನು. ಎನ್ನುತ್ತ ನೊಳ ಹೊಕ್ಕು ತನ್ನ ಧನುಶರಂಗಳ ಕೊಂಡು ನುಡಿದನು. ಮುನಿವಚನ ಸಂಘಟಿತ ನೃಪ ದಂಪತಿ ವಿಲೋಕನದ ಘನ ದುರಿದ ನಿಷ್ಕೃತಿಗೆ ವರುಷದೊಳೆನೆಗೆ ದೇಶ ಭ್ರಮಣವಾಯ್ತಲೇ ಜನಪ ಚಿಂತಿಸಬೇಡ ಎನ್ನುತ್ತಾ ಹೊರವಂಟನ ಪಾರ್ಥ. ಅಂದರೆ ಹೀಗೆ ಚಿಂತಿಸಿ ಅರ್ಜುನನು ಒಳಕ್ಕೆ ಹೋಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅಣ್ಣನಿಗೆ, ರಾಜ, ನಿಮ್ಮನ್ನು ಏಕಾಂತದಲ್ಲಿ ನೋಡಿದ ಪಾಪಕ್ಕೆ 1 ವರ್ಷ ದೇಶಾಟನೆ ಪ್ರಾಯಶ್ಚಿತ್ತ, ನೀನು ಚಿಂತಿಸಬೇಡ ಎಂದು ಹೊರಟೇ ಹೋದನು ಅರ್ಜುನನು.